1919 ಏನು ಅಂತ ನೋಡಿದ್ರೆ ಜಲಿಯನ್ ವಾಲಾಬಾಗ್ದಲ್ಲಿ ಹೋಗ್ಬಿಟ್ಟು ಇಂಡಿಯನ್ಸ್ ಎಲ್ಲ ಹೋಗ್ಬಿಟ್ಟು ಹೋರಾಟ ಮಾಡ್ತಿರ್ತಾರೆ. ಹೋರಾಟ ಮಾಡ್ಬೇಕಾದ್ರೆ ಏನಂತ ನೋಡಿದ್ರೆ ಬ್ರಿಟಿಷರು ಹೋಗ್ಬಿಟ್ಟು ಸ್ವಲ್ಪ ಕರುಣಲ್ಲಿ ಏನು ಮಾಡ್ತಾರೆ ನೋಡಿದ್ರೆ ಹೋರಾಟ ಮಾಡ್ತಿದ್ದ ಇಂಡಿಯನ್ಸ್ ಮೇಲೆ ಹೋಗ್ಬಿಟ್ಟು ಗನ್ ಫೈರ್ ಮಾಡ್ತಾರೆ. ಈ ಒಂದು ಇನ್ಸಿಡೆಂಟ್ ಅಲ್ಲಿ ಏನು ಅಂತ ನೋಡಿದ್ರೆ 300ಕ್ಕೂ ಜಾಸ್ತಿ ಜನ ಹೋಗ್ಬಿಟ್ಟು ಸತ್ತು ಹೋಗ್ತಾರೆ ಒಂದೇ ಸ್ಪಾಟ್ ಅಲ್ಲಿ. ಅದ್ ಮಾತ್ರ ಹೋಗ್ಬಿಟ್ಟು 1000ಕ್ಕೂ ಜಾಸ್ತಿ ಜನಕ್ಕೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಗಾಯ ಆಗ್ಬಿಡುತ್ತೆ. ಈ ಒಂದು ಟೈಮ್ ಏನಂತ ನೋಡಿದ್ರೆ ಇದೆಲ್ಲ ನೋಡ್ತಿದ್ದ ಒಬ್ಬ ಒಂದು 12 ವಯಸ್ಸಿನ ಹುಡುಗ ಪುಟ್ಟ ಹುಡುಗ ಏನು ಮಾಡ್ತಾರೆ ನೋಡಿದ್ರೆ ಅಲ್ಲಿ ಬರೀ ರಕ್ತದಿಂದ ಕೂಡಿದ ಆ ಒಂದು ಮಣ್ಣಿನ ತಗೊಂಡು ಏನು ಮಾಡ್ತಾರೆ ನೋಡಿದ್ರೆ ತನ್ನ ಒಂದು ಬಾಟ್ಲ್ ಹೊರಗಡೆ ಹಾಕೊಂಡು ಏನು ಮಾಡ್ತಾರೆ ನೋಡಿದ್ರೆ ಮನೆಗೆ ತಗೊಂಡು ಹೋಗ್ಬಿಡ್ತಾರೆ. ಮನೇಲಿ ಇಟ್ಕೊಂಡು ಆ ಒಂದು ಪುಟ್ಟ ಹುಡುಗ ಏನು ಮಾಡ್ತಿದ್ದ ಅಂತ ಅದಕ್ಕೆ ಹೋಗ್ಬಿಟ್ಟು ಡೈಲಿ ಅದಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ತಾ ಬಂದಿದ್ದಾನೆ. ಸೊ ಅದ್ ಮಾತ್ರ ಅಂದ್ಬಿಟ್ಟು ಈ ಒಂದು ಇನ್ಸಿಡೆಂಟ್ ಹೋಗ್ಬಿಟ್ಟು ಆ ಒಂದು ಪುಟ್ಟ ಹುಡುಗನ ಹೋಗ್ಬಿಟ್ಟು ಯಾವ ಥರ ಅಫೆಕ್ಟ್ ಮಾಡ್ತಾ ಅಂತ ಕೇಳಿದ್ರೆ ಆ ಒಂದು ಹುಡುಗ ಅಂದ್ರೆ ತನ್ನ ಒಂದು 12 ವಯಸ್ಸಲ್ಲಿ ಬರೀ ಆಟಗಳ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕಾಗಿದ್ದ ಆ ಒಂದು ಹುಡುಗ ತನ್ನ ಒಂದು 12 ವಯಸ್ಸಲ್ಲಿ ಹೋಗ್ಬಿಟ್ಟು ಬಂದೂಕುಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ಯಾವ ಥರ ಅಂತ ಕೇಳಿದ್ರೆ ಬಂದೂಕುಗಳನ್ನ ತಗೊಂಡೋಗಿ ನಮ್ಮ ಜಮೀನಲ್ಲಿ ಹೂತಾಕಿದ್ರೆ ಅದು ಗಿಡವಾಗಿ ಬರುತ್ತೆ. ಅದು ಮಾತ್ರ ಹೋಗ್ಬಿಟ್ಟು ಬುಲೆಟ್ಗಳನ್ನ ತಗೊಂಡೋಗಿ ನಾವು ಹೂತಾಕಿದ್ರೆ ಅದು ಗಿಡವಾಗಿ ಬರುತ್ತೆ ಅಂತ ಮಾತ್ರ ಯೋಚನೆ ಮಾಡ್ತಿದ್ದ. ಸೊ ಹಂಗೆ ಯೋಚನೆ ಮಾಡ್ತಿದ್ದ ಆ ಒಂದು ಪುಟ್ಟ ಹುಡುಗ ಯಾರು ಅಂತ ಕೇಳಿದ್ರೆ ಅಂದ್ರೆ ಇಂಡಿಯಾದ ಫ್ರೀಡಮ್ ಬಗ್ಗೆ ಹೋಗ್ಬಿಟ್ಟು ಸುಮಾರು ಜನ ಹೋಗ್ಬಿಟ್ಟು ತನ್ನ ಪ್ರಾಣ ಕೊಟ್ಟಿದ್ದಾರೆ. ಅದರಲ್ಲಿ ಹೋಗ್ಬಿಟ್ಟು ಬರೀ 23 ವಯಸ್ಸು ತನಕ ಮಾತ್ರ ಬದುಕಿ ಅದು ಮಾತ್ರ ಹೋಗ್ಬಿಟ್ಟು ತನ್ನ ದೇಶಕ್ಕಾಗಿ ತನ್ನ ಪ್ರಾಣವೇ ಕೊಟ್ಟ ಭಗತ್ ಸಿಂಗ್ ಆಗಿರುತ್ತೆ.